ಅಂತ ಹುಳಿ ಮಂಚ. ಹಾಗಾದ್ರೆ ಎಂತ ಮೀನ? ಬೈಗೆ ಮೀನು. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೀನ್ ಕೊಯ್ತು ಮಾರ, ಮೀನ್ ಕೊಯ್ದರ ಆಗ್ಲತ್ತೆ ಈಗ ಮೀನ ಕೊಯ್ಯೋ ಬನ್ನಿ. ಕೊಯ್ಯು ಅದಾಗೋದಿತ್ತ, ಕೊಯ್ಯಕ್ ಗೊತ್ತಿಲ್ಲ ಮಾರ. ಒಂದು ಮದಿ ಹರಡಿದೆ ಅದರ ಮೀನು. ಎಂತ ಮಾಡ್ತೀಯ? ತೋಡಿ ಕಿಸ್ದಂಗ ಇತ್ತಲ್ಲ ಮರ. ವಾ, ತೋಡ್ಗಿಟ್ಟು ಕಿಸ್ತಿದ್ದೆ ಅಂತ ಒದ್ದಿಗಿದ್ದು ಕೊಡಿದ್ದೆ ಅಂತ ಮರ. ಮೀನ್ ಕೊಯ್ಯೂರಾಗಿ ಯಾರಿಬೇಕು ಮರ? ಅದು ಹೆಂಗಸ್ರೇ ಶ್ರಮ. ಅದು ಬೋಜೆ ಒಳ್ಳೆಕ್ ಹೋಯ್ತಾ ಗೊತ್ತಾ? ಕೇಳೋ ಬೀಜ ನಾವು ಬೀಜದ ಬನ್ನು ಬಣಲಿ. ಎಂತ ಮಾಡುದ ಈಗ? ಫಸ್ಟ್ ಹುರ್ಕೊಂಬುದಾ ಕಾಳು ಮೆಣಸು, ಕೊತ್ತಂಬರಿ ಮತ್ತೆ ಮೆಣಸನ್ನ ಹುರ್ಕೊಂಬುದು. ಕಾಣಿ, ಕಾಳು ಮೆಣಸು ಮತ್ತೆ ಕೊತ್ತಂಬರಿನ ಫಸ್ಟ್ ಹುರ್ಕಣಕ. ನೋಡಿ, ಚಂದ ಹುರ್ಕೊಂಡಾದ್ಮೇಲೆ ಮೆಣಸು ಹಾಕಕ್ಕೆ. ಒಣ ಮೆಣಸು, ಇದು ಚಂದ ಸ್ವಲ್ಪ ಕಪ್ಪಾಗ ತನಕ ಹುರ್ಕೊಂಡು. ನಿಂದ ಅರ್ಥ ಇತ್ತು ಮರ ನಿತೇಶ. ಎಂತ ಅರ್ಥ ಇತ್ತಾ? ಕತ್ಯ ನೀ ಎಂತ ಅನ್ಸ್ಕೊಂಡಿ? ಅಲ್ಲ ನೀ ಬಾಲ ಇದು ಕೊಯ್ಯು ಚಾರಿ ಬೇಡ ಮಾರ, ಇದು ಸಮ ಚಾರಿ ಮಾರ. ಮೀನ್ ಕೋಳಿಯವರು ಕೊಚ್ಚ ಹಾಕ್ಲಕ್ಕೆ ಇತ್ತು ಮಾರ. ಅಲ್ಲ ಅಲ್ಲೊಬ್ಳು ಕುಂದಾಪುರ ಬದಿ ಒಳಗಿದ್ಲಲ್ಲ ಮಾರ, ಅವಳ ಹತ್ರ ಕೊಡ್ತೀನಿ. ಹೌದು ಹೆಂಗ್ಸೆ ಚಂದ ಮಾಡ್ಕೊಡ್ತಾರೆ. ಹಂಗೆ ಸರಿಕಮ್ಮ ಬೋಜಾರಿಗೆ ಲೈಕ್ ಮಾಡ್ತಿದ್ರಿ. ನಮ್ ಮೀನ್ ಕೊಯ್ದಿಲ್ಲ ಮರ. ಅವ್ನು ಬೋಜ ಇಲ್ಲ ಮರ. ನೀರು ಆಯ್ತಾನ? ಆಯ್ತಾ, ಇನ್ನು ಸ್ವಲ್ಪ ಐತ್ ನಾವು. ಮೀನ್ ತೊಳುವ ನಿತೇಶ, ನೀನು 2 ನೀರಂಗೆ ತೊಳಿಕ. ಕಡಿಮೆ ಮಾಡಕ. ಹೌದು ಮಾರ, ರಾಪ್ ಜಾಸ್ತಿ ಬೇಡ. ಇದು ರೂಕಾಯ್ತಲ್ಲ. ಆಯ್ತು, ಅರ್ಧಾಯ್ತಾ? ಆಯ್ತಾ? ತೆಗಿ, ಅದನ್ನೆಲ್ಲ ಚಂದ ಮಾಡಿ ಹಾಕಿ ಅಲ್ಲಿ ಪಕ್ಕದಾಗ ಒಂದು ಇದಿತ್ತು ಕಾಣತ್ ಹಾಕುದಾ? ಸಾಕಲ್ಲ? ಸಾಕ? ಅರ್ಶಿನ ಜಾಸ್ತಿ ಹಾಕೋಗಿ ಇಷ್ಟ ಹಾಕು ಬೇಡ. ಸ್ವಲ್ಪ ಬೆಳ್ಳುಳ್ಳಿ ಈಗ ಇದನ್ನ ಕುಟ್ಟುವ. ಜಜ್ಜರು ಸಾಕಲ್ಲ? ಜಜ್ಜಿ ಸಾಕು, ಕುಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡ್ದಂಗ ಮಾಡಿ ಸಾಕು. ಇದು ಅರ್ಶಿನ ಅಡ್ಡಿಲ್ಲ? ಅಡ್ಡಿಲ್ಲ, ಪದಾರ್ಥ ಎಲ್ಲ ಒಟ್ಟಿಗೆ ಹಾಕುತ್ತ. ಅದೇ ಹಂಗಾಕ ಇಟ್ಟು ತೊಳು ಬೇಡಲ್ಲ ಮತ್ತೆ. ಚೂರು ಜಜ್ಜಿ ಸಾಕಲ್ಲ? ಸಾಕು. ಕಾಣಿ, ಫಸ್ಟ್ ಪಾತ್ರೆ ಹಿಡ್ಕ. ಆದ್ಮೇಲೆ ಅರ್ಧ ಮೆಣಸು, ಅರ್ಧ ಮೆಣಸು ಹಾಕ್ರ ಮೇಲೆ ಸ್ವಲ್ಪ ಒಂಚೂರು ನೀರು ಹಾಕೊಳ್ಳಿ. ಯಾಕ? ನೀರು ಹಾಕೊಂಡಿಲ್ಲ. ಕುದಿ ಬರಲಿದೆ. ಕಾಳು ಮೆಣಸು ಮತ್ತು ಕೊತ್ತಂಬರಿ ಲೈಕ್ ಮಾಡಿ ಮೊಚ್ಚ ಚಂದ ಇದೆ. ಬೆಂಕಿ ಮಾಡೋಣ, ಬೆಂಕಿ ಇಲ್ಲ. ಸಾಕು ಸಾಕು, ಬೆಂಕಿ ಹದ ಇದ್ರು ಸಾಕು. ಇದಕ್ಕೆ ಕುದಿ ಬಂದಾದ್ಮೇಲೆ ಹುಳಿ ನೀರು ಹಾಕಕ್ಕೆ.
ಪುಳಿ ನೀರು ಸ್ವಲ್ಪ ಜಾಸ್ತಿಯೇ ಇರ್ಲಿ ಅಕ್ಕ, ಎಂತಕಂದ್ರೆ ಹೆಸರಂಗೆ ಇಟ್ಕಣಿ ಪುಳಿ ಮಂಚನ್. ಖಾರ ತಡಿತ್ ಸ್ವಲ್ಪ. ಬುದ್ಧಿ ಬರ್ತಿ ತಡಿ ಒಂದ್ ಚೂರ ಅದೇ ಮರ ತಿತ್ತಲ್ಲ ಮರ ಇಳಿಯ 1 ಗಂಟೆ ಮುಟ್ಕೊತಿದ್ದ ಮರ ಗಿರ ಕಾಯಿ ತಗೋಗಿದ್ರು ಸಂಪರ್ಕ ನಂಬರ್ ಹಾಕೋ ಕಳ ಹಾಕತ್ ಕಡೆ 98765432 ಕುಟ್ಟಿದ ಅರ್ಸಿನ ವಿಷಯನಕ್ಕೆ ಅಂತ ನೀರ್ ಬೇಕಾ? ಜಜ್ಜಿದ ಶುಂಠಿ ಬೆಳ್ಳುಳ್ಳಿ. ಏಯ್ ಮೆಣಸ್ತಾರ ಆಮೇಲೆ ನೀವು ಮೆಣಸನ್ನ ಇತ್ತಲ್ಲ ಕಣಿ ತುಂಡು 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 ಮಾಡಿ ಹಾಕಣ್ ಹಿಂಗೆ. ಉಪ್ಪು ಇಲ್ಕಾಣಿ ಬೈಗಿ ಮೀನ್ ಕೊಯ್ದಿದ್ದೀನಿ ನಾನು ಲಾಯ್ಕ್ ಮಾಡಿ ಆಗಲ್ಲ ನಾನೇ ಕೊಯ್ದದ್ದೆ. ಹಾಕೀಗ ಫಸ್ಟ್ ಹೊಸ ತಿತ್ತೇನ್ ಬೇಡ. ಸಾಯಂಕಾಲ ದಿವಸ ಬೇಕು ಅತ್ತ ನಿಂಗೆ ಆಗ ಪಟ್ಟಿ 3 ಅಡಿ ತಿಂದಿದ್ದೆ. ನಾನು ಇದು ಪುಳಿ ಮಂಚು ಮಾಡಿ ಹಾಳೆ ನಿತೇಶ ಇದ್ ಮಾಡಿ ಕೈ ಬಟ್ಟಿ ಮಾಡಿ ಕೊಟ್ಟಿದ. ಈ ಸೌಂಡ್ ಹಾಕೋಬೇಡಕ್ಕ, ಹಿಂಗೆ ಹಿಂಗೆ ಇದ್ ಮಾಡಿ ಸೌಂಡ್ ಹಾಕ್ರ ಚೂರು ಮೀನ್ ಪುಡಿ ಹತ್ತ. ಅದೇ ಇದು ಪುಡಿ ಹತ್ತಿಲ್ಲ ಹಿಂಗೆ ಅಲ್ಲೇ ಆಚೀಚಿ ಗಲಬಲ. ಹುಳಿ ಮಂಚ್ ರೆಡಿ ಆಯ್ತು, ಬೈಗಿ ಮೀನ್ ಹುಳಿ ಮಂಚ್ ರೆಡಿ ಆಯ್ತು ಕಾಣಿ. ಇನ್ ತಿಂಬುದು ಒಂದೇ ಬಾಕಿ. ಬನ್ನಿ ಫೋನ್ ಕಮ್ ಗಾಡಿ ಕಾಣ್ಲಕ್ ಮಾರ ಬನ್ನಿ ಆ ಹೇಳಿ ಕಡಿ ಮಾಡ್ಸ ಮಾಡ್ಲಕ್ ಬಾಬಾ. ಇದು ಮಾರ್ಕ್ಸ್ ಕಾಣ್ತಿ ಎಲ್ಲಿ ಇಡ್ತಿದ್ದಿ? ಎಲೆ ತೊಳ್ದಿದ್ಯಾ ಮಾರ? ಅದು ಆ ನಮ್ನಿ ಪಿಂಕ್ಲ ನಿರಾರ್ತ್ ಮಾರ ಬಾಮಿದೆ ಇನ್ನೆಂತ ತೊಳೋದು ಸಾಕಲ್ಲ. ನೀವು ಬನ್ನಿ ಅಲ್ಲ ಮಾರ. ಬರ್ತಿ ತಡಿ ನಿಮ್ ಬೋಳ್ಸು ಮಗಿಗಷ್ಟೇ ಹಾಕ್ತೀಯ ಅಣ್ಣ ನಾನ್ ನಾಯಿ ಅಲ್ಲ ಅಣ್ಣ. ನೀ ಬೋಳ್ಸ ಪುಳಿ ಮಂಚ ರೆಡಿ ಐತಿ. ಅವರಿಗೆಲ್ಲ ಬೋಳ್ಸುದ ಪುಳಿ ಮಂಚ. ನಂಗೆ ಇದನ್ನು ಬೊಕ್ಸಕ ಇನ್ನು ಬೊಕ್ಸುದಾ? ಅದ ಬೊಕ್ಸೋ ಮರೆ. ನೀನು ಆ ಊರಿಂದ ಬಂದಿ ಇಲ್ಲಿಗೆ ಊರ್ ಬರಿ ಸಾಕ ಸಾರ. ನಿಂಗೆ ಬೊಕ್ಸುದಾ? ಬಿಸಿ ಮಾರೆ ಪಾತ್ರ ಓಡ್ ಬರ್ಲೇಣ ಅಂತ ಸಾಕಲ್ಲ. ಈ ಚೋರು ಬಳಸ್ದಂಗೆ ಐತಿ ಪಾತ್ರದಾಗ. ನಂಗೆ ಬೇಕಲ್ಲ ಮರ ಮತ್ತೆ ಇನ್ನು ಉಣ್ಣೆ. ಸಾಕೋ ಸೂಪರ್ ಆಯ್ತು ಹಾಯ್. ಅವರಿಗೆಲ್ಲ ಬಳಸಿದಿ ಈಗ ನಾವು ಉಂತಿ ಅಕ್ಕ. ಓಕೆ ಟಾಟಾ ಬಾಯ್ ಬಾಯ್. ಮುಂದಿನ ವಿಡಿಯೋಂಗೆ ಸಿಕ್ಕುವಾಗ. ಓಕೆ ಬಾಯ್ 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 ಬಾಯ್. ಬೈಗಿ ಮೀನಿಂದ ಪುಳಿ ಮಂಚ್ ಈಗ ಸೇವಿಸುತ್ತಿದ್ದೇವೆ.